ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನಮ್ಮ, ಈ ದೇವಿ ನಮ್ ಕಷ್ಟಕ್ಕೆ ಪರಿಹಾರ ಕೊಡ್ತಾಳ? ಆ ದೇವಿನ ನಂಬಿ ನಿಮ್ ಕಷ್ಟಕ್ಕೆ ಪರಿಹಾರ ಕೊಟ್ಟೆ ಕೊಡ್ತಾಳೆ. ಹಾಗಾದ್ರೆ ರಾತ್ರಿ ಇಡೀ ಎಲ್ಲ ದೇವದ ಅಟ್ಟಸ ಕೇಳ್ತಿದ್ದಲ್ಲ, ಅದಕ್ಕೆ? ಅದಕ್ಕೂ ಕೊಡ್ತಾಳೆ. ಬೇಡ್ಕೊಳ್ಳೋ ಮನ್ಸಿದ್ರೆ ಖಂಡಿತ ಕೊಟ್ಟೆ ಕೊಡ್ತಾಳೆ. ಪರಿಹಾರ ಸಿಗೋವರೆಗೆ ನಾವು ಬದುಕಿರ್ತೀವ? ಈ ಕಣ್ಣೂರಿಗೆ ಯಾವ ಕೇಳ್ಗಾಲ ಬಂದಿದೆಯೇನೋ? ಸ್ವಲ್ಪ ಸುಮ್ನೆ ಇರ್ತೀರಾ? ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕಂದ್ರೆ ಆ ಸಹಸ್ರನ ಕೇಳಿ. ನಾವು ಬೇರೆಯವ್ರಿಗೆ ಪ್ರಾರ್ಥನೆ ಮಾಡಿದ್ರೆ ದೇವ್ರು ನಮ್ ಪ್ರಾರ್ಥನೆ ಕೇಳ್ತಾನೆ ಅನ್ನೋದು ನಂಬಿಕೆ. ಇಷ್ಟು ದಿನ ಎಲ್ಲರಿಗೂ ಸೇರಿಸಿ ನಾನು ಬೇಡ್ಕೋತಾ ಇದ್ದೆ, ಆದ್ರೆ ದೇವ್ರಿಗೆ ನನ್ನ ಪ್ರಾರ್ಥನೆ ಕೇಳಲೇ ಇಲ್ಲ. ಇವತ್ತು ಮೊದಲನೇ ಸಲ ನನಗೋಸ್ಕರ ನಾನು ದೀಪ ಇಟ್ಟು ಬೇಡ್ಕೋತಾ ಇದ್ದೀನಿ. ಇವತ್ತು ನಾನು ದೀಪ ಇಟ್ಟು ಪ್ರಶ್ನೆ ಕೇಳಿದಾಗ ನನಗೆ ದೇವಿ ಉತ್ತರ ಕೊಡ್ಲಿಲ್ಲ ಅಂದ್ರೆ ಇನ್ಯಾವತ್ತು ನಾನು ದೀಪ ಬೆಳಗಲ್ಲ. ಏನಮ್ಮ ಹೇಳ್ಬಿಟ್ಟೆ? ಈ ಊರ್ ಜನ ನಿನ್ನನ್ನೇ ನಂಬಿದ್ದಾರೆ, ನೀನೇ ಹೇಗೆ ಹೇಳ್ಬಿಟ್ರೆ ಹೇಗೆ? ನಾನು ಇಷ್ಟು ದಿನ ಈ ದೇವಿ ಮೇಲೆ ನಂಬಿಕೆ ಇಟ್ಟು ಬದುಕಿದ್ದೆ ತಾನೆ. ತಾಯಿ ದೀಪೇಶ್ವರಿ, ನೀನೇ ನನ್ನ ತಾಯಿ, ನೀನೇ ನನ್ನ ಒಡ ಹುಟ್ಟಿದವಳು, ನೀನೇ ನನ್ನ ಗೆಳತಿ, ನೀನೇ ನನ್ನ ಪ್ರಾಣ ತಾಯಿ. ಹುಟ್ಟಿದಾಗಿಂದಲೂ ನನ್ನ ಜೊತೆ ಇದ್ದವಳು ನೀನು. ನನ್ನನ್ನ ಈ ಊರ್ ಮಡ್ಲಿಗಾಕಿ ನೀನ್ ನಿನ್ಪಾಡಿಗಿದೀಯ. ನಾನ್ ನಿನ್ ಹತ್ರ ದಿನ ಬಂದು ಮಾತಾಡ್ತಾ ಇದ್ದೀನಿ, ನೀನು ನನ್ನ ಜೊತೆ ಮಾತಾಡ್ತಾ ಇದೀಯ. ಆದ್ರೆ ನನ್ನನ್ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಇವತ್ತು ನಾನು ಕೇಳ್ತಾ ಇದ್ದೀನಿ, ಹೇಳು ತಾಯಿ, ನನ್ನ ಅಭಯ್ ಎಲ್ಲಿದ್ದಾನೆ? ಹೇಳು ಜ್ಯೋತಿ ಮಾತಾ, ನನ್ ಪ್ರಾಣ ಜ್ಯೋತಿ ಹಾರೋಗಕ್ ಮುಂಚೆ ನನ್ ಪ್ರಾಣನಾಥ ಎಲ್ಲಿದ್ದಾನೆ ಅಂತ ಹೇಳು. ಗುರುಗಳೇ, ಅವನು ಹೇಗೆ? ಅವನು ಅಂದ್ರೆ ಅದೇ ಆ ಶತಶೃಂಗ. ಶತಶೃಂಗ ಏಕಾದ್ಮಿ. ಅವನು ನಿಂತರನೇ ಮನುಷ್ಯ. ಹಾಗಲ್ಲ ಗುರುಗಳೇ, ನಾನು ಹೇಳಿದ್ದು ಅವನೊಬ್ಬನೇ ಕಣ್ಣೂರಿಗೆ ಕಳಿಸಿದೀವಲ್ಲ, ಹೇಗೆ ಅವನನ್ನ ನಂಬಬಹುದಾ ಅಂತ. ಅವನು ಗುರುಗಳಿಗೆ ಮೋಸ ಮಾಡಿ ಬಂದವನು, ನನ್ನ ಹೆಸರು ಹೇಳ್ಕೊಂಡು ನನ್ನ ರೂಪದಲ್ಲಿದ್ದವನು. ಅಂಥವನ್ನ ನಂಬೋದು ಕಷ್ಟ ಅಂತ ಹೇಳ್ತಾ ಇದೀಯಾ? ಅವನು ತಾನೇ ನಿನ್ನ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು. ಇಮಾನ್ದಾರಿ ಅನ್ನೋದು ನಮ್ಮಿಬ್ಬರ ನಡುವೆ ಕಟ್ಟಿದ ದೀವಾರ್, ಗೋಡೆ ಆಗ್ಬಾರ್ದು. ಇಮಾನ್ದಾರಿ ಅಂದ್ರೆ ಗಾಜಿನ ಗೋಡೆ ತರ ಇರಬೇಕು. ಆ ಕಡೆಯಿಂದ ನೋಡಿದ್ರು ಕಾಣ್ಬೇಕು, ಈ ಕಡೆಯಿಂದ ನೋಡಿದ್ರು ಕಾಣ್ಬೇಕು. ಸಮझा क्या? देखो ದಿಗ್ವಿಜಯ್, ಈ ದುನಿಯಾನೇ ಒಂಥರ ವಿಚಿತ್ರ. ನೀನು ಯಾರು? ನಾಗಮಣಿ ಅನ್ನೋ ನಿಧಿಯ ಹಿಂದೆ ಬಿದ್ದೋನು. ಆ ಗುಪ್ತ ನಿಧಿಯ ಸುತ್ತಮುತ್ತ ಸರ್ಫ್ ಹೋತಾ ಹೈ. ನಿಧಿ ಸುತ್ತಮುತ್ತ ಹಾವುಗಳಿದ್ದಾಗ ಅದನ್ನ ಎತ್ತಿ ಬಗಲಲ್ಲಿಟ್ಕೊಳ್ಳೋ ಸಾಹಸ ಮಾಡಲೇಬೇಕಾಗುತ್ತಲ್ಲ. ಆಗ ನಮ್ಮ ಸುತ್ತ ಇರೋ ಯಾರ್ದಾದ್ರೂ ಒಬ್ಬರು ಸಹಾಯನ ನಾವು ತಕೊಳ್ಳೇಬೇಕು. ಸಮझा? ನೋಡಿ ಗುರುಗಳೇ, ನಡೆಯೋ ದಾರಿನಲ್ಲಿ ಒಂದ್ಸಲ ಮುಳ್ಳು ಚುಚ್ಚಿತು ಅಂದ್ರೆ ನಾವು ಹೆಜ್ಜೆ ಇಡೋ ಪ್ರತಿ ಜಾಗದಲ್ಲೂ ಮುಳ್ಳಿರಬಹುದು ಅನ್ನೋ ಭಯ ಇದ್ದೇ ಇರುತ್ತೆ ಅಲ್ವಾ? ಸಚ್ಚ ಬಾತ್ ದಿಗ್ವಿಜಯ್, ಸಚ್ಚ ಬಾತ್. ಹಾಗಂತ ಹಿಡಿದೇ ಇರಕ್ಕೆ ಆಗಲ್ಲ ಅಲ್ವಾ? ನೋಡಿ ಗುರುಗಳೇ, ನನ್ನ ಮುಖ ನನಗೆ ಬದಲಾಗಬೇಕು. ನನಗೆ ನನ್ನ ಮೊದಲು ರೂಪ ಬೇಕು. ಅದಕ್ಕೇನಾದ್ರೂ ಎಲ್ಲದಕ್ಕೂ ಒಂದು ದಾರಿ ಇದೆ ದಿಗ್ವಿಜಯ್. ಹೇಳೆ.
वो नागिनी का समाचार खत्म आ गया। इसके बाद तुम्हारा विचार ಏನಂತ ನಾನು ನೋಡ್ತೀನಿ। ಅಭಯ್ ಎಷ್ಟು ದಿನದಿಂದ ನಿನ್ಗೋಸ್ಕರ ಕಾಯ್ತಾ ಇದ್ದೆ. ನಿನ್ಗೋಸ್ಕರ ಒಬ್ಳು ಇದ್ದಾಳೆ. ಅವಳ ಮನ್ಸಲ್ಲಿ ನಿನಗ್ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ನಿನಗ್ ಅನ್ನಿಸ್ಲಿಲ್ವಾ? ನಾನು ಇಷ್ಟ ಅನ್ನೋ ಮಾತು ನಿನ್ ಬಾಯಲ್ಲಿ ಇತ್ತಲ್ವಾ? ಅದು ನಾಲ್ಗೆ ತುದಿಗ್ ಬರೋ ಹೊತ್ತಿಗೆ ನೀನ್ ಎಲ್ಲೊಂಟೋದೆ. ಒಂದ್ಸಲ ಕೂಡ ನಾನ್ ನಿನಗ್ ನೆನ್ಪಾಗ್ಲಿಲ್ವಾ? ಇಲ್ಲಿ ನಾನು ನೀನ್ ಇವತ್ ಬರ್ತೀಯಾ ನಾಳೆ ಬರ್ತೀಯಾ ಅಂತ ನಿನಗ್ ಕಾಯೋದೇ ಆಯ್ತು. ಯಾಕೆ ಬೈದ್ ನಿನಗ್ ಅರ್ಥ ಆಗ್ಲಿಲ್ಲ? ಅಭಯ್ ಈ ಊರ್ನವ್ನ, ಅದಕ್ಕೆ ಇವರೆಲ್ಲ ಹೀಗ್ ನೋಡ್ತಾ ಇದ್ರ? ಈ ಹುಡುಗಿ ಯಾರು? ಸ್ವಾಮಿಗಳು ನಮ್ಮನ್ನ ಈ ಊರ್ಗೆ ಬರೋಕೆ ಹೇಳಿದ ಕಾರಣ ಆದ್ರೂ ಏನು ಒಂದು ಗೊತ್ತಾಗ್ತಿಲ್ವಲ್ಲ. ಮಾತಾಡು ಅಭಯ್, ಯಾಕೆ ಸುಮ್ನೆ ಇದ್ಯಾ? ನಿನ್ ಮಾತ್ ಕೇಳೋಕ್ ತಾನೇ ನಾವೆಲ್ರೂ ಕಾಯ್ತಾ ಇರೋದು. ಮಾತಾಡು ಅಭಯ್. ಎಕ್ಸ್ಕ್ಯೂಸ್ ಮೀ, ಯಾರು ನೀನು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.